ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಮಕ್ಕಳುಗಳಿಗೆ ಯೂಸ್ ಆಗುವಂಥ ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಬುಕ್ಸ್ಗಳು ಕೊಡ್ತಾರೆ ಸ್ಕೂಲಲ್ಲಿ. ಅದಕ್ಕೆ ರ್ಯಾಪರ್ ಹಾಕೋದೇ ದೊಡ್ಡ ತಲೆನೋವು, ಟೆನ್ಷನು ತಂದೆ ತಾಯಿಗೆ. ಗಂಟೆ ಕುತ್ಕೊಂಡು ರ್ಯಾಪರ್ ಹಾಕಬೇಕು, ಅದಂತೂ ಆಗದಿರೋ ಕೆಲಸ. ಯಾಕೆಂದರೆ ಈ ಬ್ಯುಸಿ ಟೈಮಲ್ಲಿ ಇದಕ್ಕೆ ಒಂದಷ್ಟು ಟೈಮ್ ಕೊಡಬೇಕು ಅಂದರೆ ತುಂಬಾ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಈ ಥರದ್ದು ರೆಡಿಮೇಡ್ ರ್ಯಾಪರ್ನ ತರಿಸ್ಕೊಂಡ್ಬಿಡ್ತು ಅಂದರೆ ತುಂಬಾ ಈಸಿಯಾಗಿ ನಾವು ಬುಕ್ಸ್ಗಳಿಗೆ ಬೆಂಡಿಂಗ್ ಹಾಕ್ಬೋದು. ಇದರಲ್ಲಿ ಪ್ಯಾಕ್ ಆಫ್ 30 ಸೀಡ್ಸ್ ಇರುತ್ತೆ. ಒಂದೊಂದು ಸೈಜಲ್ಲೂ 10 ಸೀಡ್ಸ್ ಇರುತ್ತೆ. ಅಂದರೆ ಬುಕ್ಸ್ಗಳು ಸ್ವಲ್ಪ ದೊಡ್ಡದು ಚಿಕ್ಕದಿರುತ್ತೆ ಅಲ್ವಾ. ಸೊ ಇಲ್ಲೇ ಅವರೇನೆ ಎಷ್ಟು ಬೇಕು ಅಂತೇಳಿ ಕಟ್ ಮಾಡಿ ಕೊಟ್ಬಿಟ್ಟಿರ್ತಾರೆ. ಸೊ ಆರಾಮ್ಸೆ ನಾವು ಬೆಂಡಿಂಗ್ನ ಹಾಕೋಬೋದು. ಇದಕ್ಕೆ ಯಾವುದೇ ಥರ ಸ್ಟ್ಯಾಪ್ಲರು, ಸಿಜರ್ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಇಲ್ಲೇ ಕಟ್ ಮಾಡಿ ಕೊಟ್ಬಿಟ್ಟಿರ್ತಾರಲ್ವ. ಸೊ ಇದನ್ನು ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅದನ್ನು ರಿಮೂವ್ ಮಾಡಿ ನಾವು ಅಂಟಿಸೋದಷ್ಟೇ. ನೋಡಿ, ಈ ರೀತಿ ಸ್ಟಿಕ್ಕರ್ ಇರುತ್ತೆ, ಇದನ್ನು ರಿಮೂವ್ ಮಾಡಿ ಬುಕ್ಸ್ಗಳಿಗೆ ಅಂಟಿಸ್ಕೊಳ್ಳೋದು ಅಷ್ಟೇ. ಎಷ್ಟು ಈಸಿ ಅಂತ ಹೇಳಿದ್ರೆ ಬ್ಯುಸಿ ಟೈಮಲ್ಲಿ ಇದಂತೂ ತುಂಬಾ ಯೂಸ್ ಆಗುತ್ತೆ. ತಂದೆ ತಾಯಿಗೆ, ಆಫೀಸ್ಗೆ ಹೋಗೋರ್ಗಂತೂ ತುಂಬಾ ಯೂಸ್ ಆಗುತ್ತೆ. ಯಾಕೆಂದರೆ ಮಕ್ಕಳಿಗೆ ಒಂದಷ್ಟು ಟೈಮ್ ಕೊಟ್ಟು ಹಾಕೋದಕ್ಕೆ ಟೈಮ್ ಇರೋದಿಲ್ಲ ಅಂತ ಹೇಳೋರು ಖಂಡಿತವಾಗ್ಲೂ ಇದನ್ನು ಬೈ ಮಾಡಿ. ತುಂಬಾ ಚೆನ್ನಾಗಿದೆ, ಪ್ರೈಸು ಕೂಡ ಕಡಿಮೆನೇ. ಈ ರೀತಿ ಸ್ಟಿಕ್ಕರ್ನ ರಿಮೂವ್ ಮಾಡಿ ಬುಕ್ಸ್ಗಳಿಗೆ ಬೈಂಡಿಂಗ್ ಹಾಕೋದಷ್ಟೇ. ನೋಡ್ತಿದ್ದೀರಲ್ವ. ಆದರೆ ನಾವು ಬೇರೆದು ಸೀಡ್ಸ್ ತಂದು ಅದನ್ನು ಕಟ್ ಮಾಡಿ, ಸಿಜರ್ಲಿ ಕಟ್ ಮಾಡಿ ಅದನ್ನು ಸ್ಟ್ಯಾಪ್ಲರ್ಲಿ ಪಿನ್ ಮಾಡೋದೇ ಒಂದು ದೊಡ್ಡ ಟೆನ್ಷನು. ಅದು ಸ್ವಲ್ಪ ಏರುಪೇರು ಆಯಿತು ಅಂತಂದರೆ ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ, ಬೈಂಡಿಂಗು ಚೆನ್ನಾಗಿರೋದಿಲ್ಲ. ಮತ್ತು ಬುಕ್ಸ್ಗಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಕೂರಿಸಿದ್ರೇ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಈ ಥರದ್ದು ತುಂಬಾ ಬಾಳಿಕೆನೂ ಕೂಡ ಬರುತ್ತೆ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಅಂಟ್ತಾ ಇದೆ. ಜಸ್ಟ್ ಸ್ಟಿಕ್ಕರ್ನ ರಿಮೂವ್ ಮಾಡಿ ಈ ರೀತಿ ಅಂಟಿಸ್ಕೊಳ್ಳೋದು ಎಷ್ಟು ಈಸಿ ಅಲ್ವಾ. ಇವಾಗಿನ ಜನ್ರೇಷನ್ಲಿ ಏನೇನೆಲ್ಲ ಬರುತ್ತಪ್ಪ ಅಂತ ಅನ್ನಿಸ್ಬಿಡುತ್ತೆ. ಸೆಕೆಂಡ್ಲಿ ಮಾಡುವಂತಹ ಕೆಲಸಗಳು ಇವೆಲ್ಲ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು, ಖುಷಿ ಆಯಿತು. ಆ್ಯಂಡ್ ಅದೇ ನಾವು ಶೀಟ್ಸ್ನ ತಂದು ಈ ರೀತಿ ಕಟ್ ಮಾಡಿ ಹಾಕೋದು ಸಿಕ್ಕಾಬಿಟ್ಟೆ ರಿಸ್ಕು. ಅದಕ್ಕೆ ತುಂಬಾ ಟೈಮ್ ಕೊಡಬೇಕಾಗತ್ತೆ, ಮತ್ತು ಅದನ್ನು ನೀಟಾಗಿಯೂ ಹಾಕೋದಕ್ಕಾಗಲ್ಲ. ಬಟ್ ಇದು ಮಾತ್ರ ತುಂಬಾ ಯೂಸ್ ಆಯಿತು, ತುಂಬಾ ವರ್ತಿದೆ. ಖಂಡಿತವಾಗ್ಲೂ ಬೈ ಮಾಡಿ. ಇನ್ನೇನು ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಇನ್ನು ಬುಕ್ಸ್ಗಳೆಲ್ಲ ಕೊಡ್ತಾ ಇರ್ತಾರೆ. ಆರಾಮ್ಸೆ ನಾವು ಮನೇಲಿ ಟೆನ್ಷನ್ ಇಲ್ಲದೆ ಈ ರೀತಿ ಹಾಕೊಟ್ಬಿಡ್ಬೋದು. ನಾನು ಇನ್ಸ್ಟಾಗ್ರಾಮ್ಗೆ ರೀಸೆಂಟಾಗಿಯೇ ವಿಡಿಯೋ ಮಾಡಿ ಹಾಕಿದ್ದೆ, ತುಂಬ ಚೆನ್ನಾಗಿ ವೈರಲ್ ಆಗಿ ಸಾಕಷ್ಟು ಜನ ಬೈ ಮಾಡಿದ್ದಾರೆ. ತುಂಬ ಒಳ್ಳೆ ರಿವ್ಯೂ ಇದೆ. ನೀವು ಕೂಡ ಬೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಮತ್ತು ಅದು ವಾಟರ್ ಪ್ರೂಫು ಇರುತ್ತೆ, ಯಾವುದೇ ರೀತಿ ನೀರು ಬಿದ್ರೂ ಕೂಡ ಟೆನ್ಷನ್ ಇಲ್ಲ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು, ಇದು ಬಂದು ಪೆನ್ಸಿಲ್ ಮಲ್ಟಿ ಕಲರ್ಲಿ ಬಂದಿದೆ, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ನಾನು ಇದನ್ನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದು. ಬೈಂಡಿಂಗ್ ಬಂದು ಮೀಶೋಯಿಂದ ತರಿಸ್ಕೊಂಡಿದ್ದು ಆಯಿತಾ. ಇದ್ರ ಜೊತೆಗೆ ಮೆಂಡರು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಪೆನ್ಸಿಲ್ ಇದೆ ಅಂತ ಹೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಯಾಕೆಂದರೆ ತುಂಬ ಕಡಿಮೆ ಪ್ರೈಸ್ಗೆ ಇಷ್ಟು ಪೆನ್ಸಿಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಫಸ್ಟ್ ಬುಕ್ ಮಾಡ್ಕೊಬೇಡಿ, ನಾನು ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ಲಿ. ಇದರಲ್ಲಿ ಟೋಟಲ್ 100 ಪೆನ್ಸಿಲ್ ಇದೆ. ಸೊ ವಿತ್ ಅದ್ರ ಜೊತೆಗೆ ಎರೇಸರು ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಸೈಡು. ಸಿಕ್ಕಾಬಟ್ಟೆ ವರ್ತಿದೆ ಗೈಸ್, ನಿಜವಾಗ್ಲೂ ಬೈ ಮಾಡ್ಬೋದು. ಎಕ್ಸ್ಪೆಷಲಿ ಸಿಂಗಲ್ ಪೇರೆಂಟ್ ಇರ್ತಾರೆ ನೋಡಿ, ಮನೇಲಿ ಒಬ್ಬರು ಕೆಲಸಕ್ಕೆ ಹೋಗೋರು, ಮನೇಲಿ ಒಬ್ರು ಇರ್ತಾರೆ. ಮಕ್ಕಳಿಗೆ ಸಡನ್ನಾಗಿ ಒಂದು ಪೆನ್ಸಿಲ್ ಬೇಕು ಅಂತ ಹೇಳಿದ್ರು ಹೊರಗಡೆ ಶಾಪಿಂದ ತಂದುಕೊಡ್ಬೇಕಾಗಿರುತ್ತೆ. ಬಟ್ ಈ ರೀತಿದು ಒಂದಷ್ಟು ಪೆನ್ಸಿಲ್ಗಳನ್ನ ತರಿಸಿಟ್ಕೊಂಡ್ಬಿಡ್ತು ಅಂದರೆ ಆರಾಮ್ಸೆ ಅವ್ರು ಯಾವಾಗ ಕೇಳ್ತಾರೆ ಆವಾಗ ಕೊಡ್ಬೋದು. ಇನ್ನು ಚಿಕ್ಕ ಮಕ್ಳಿಗೆ ಕೇಳಬೇಕಾ, ಸ್ಕೂಲ್ಗೆ ಹೋದರೆ ಡೈಲಿ ಒಂದೊಂದು ಕಳೆದಾಕೊಂಡು ಬರ್ತಾನೆ ಇರ್ತಾರೆ. ಶಾಪಲ್ಲಿ ತಂದು ಕೊಡೋದು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಒಂದು ಪೆನ್ಸಿಲ್ಗೆ. ಬಟ್ ಇದು ವರ್ತಿದೆ, ಆರಾಮ್ಸೆ ತೊಗೋಬೋದು ನಾವು ಕೊಡೋ ಪ್ರೈಸ್ಗೆ. ಇಷ್ಟು ಪೆನ್ಸಿಲ್ಗೆ ಜಸ್ಟ್ 200 ರೂಪಾಯಿ ಅಷ್ಟೇ, ಆರಾಮಾಗಿ ತೊಗೋಬೋದು ಅಲ್ವಾ. ವರ್ತಿದೆ, ಖಂಡಿತವಾಗ್ಲೂ ಬೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಹಾಗೆ ಬ್ಯಾಕ್ ಸೈಡ್ ಈ ರೀತಿ ಎರೇಸರ್ ಕೊಟ್ಟಿರ್ತಾರೆ, ತುಂಬಾ ಚೆನ್ನಾಗಿದೆ. ಮಕ್ಳಿಗಂತೂ ಈ ರೀತಿ ಕಲರ್ಫುಲ್ ಆಗಿರುವಂಥದ್ದು ಪೆನ್ಸಿಲ್ ಕೊಡಿಸ್ತು ಅಂದರೆ ಅವರು ಖುಷಿಯಿಂದ ಬರೀತಾರೆ. ಈ ಪೆನ್ಸಿಲು ಯಾರಿಗೂ ವರ್ತಿದೆ ಅಂತ ಹೇಳಿದ್ರೆ LKG UKG ಹೋಗೋ ಮಕ್ಕಳಿಗೆ ತುಂಬಾ ವರ್ತಿದೆ. ಏಕೆಂದರೆ ಮಕ್ಕಳುಗಳಿಗೆ ಗೊತ್ತಾಗೋದಿಲ್ಲ, ಕಳೆದಾಕೊಂಡು ಬರ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಇದೆಲ್ಲ ತುಂಬಾ ಯೂಸ್ ಆಗುತ್ತೆ, ಇಷ್ಟು ಪೆನ್ಸಿಲ್ ಇತ್ತು ಅಂತಂದರೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಬೈ ಮಾಡಿ. ಇದನ್ನು ನಾನು ತರಿಸಿ ತುಂಬ ದಿನವೇ ಆಯಿತು. ನನ್ನ ಮಗಳು ಇದನ್ನೇ ಯೂಸ್ ಮಾಡ್ತಾ ಇರೋದು ಇವಾಗ, ನಮ್ಮ ಇಬ್ಬರು ಮಕ್ಕಳು. ಸೊ ವರ್ತಿದೆ, ಆರಾಮ್ಸೆ ಬೈ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟು, ಈ ಪ್ರಾಡಕ್ಟ್ ಅಂತೂ ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಎರೇಸರ್ ಪೆನ್ಸಿಲ್ನ ಕೇಳಿದ್ದೀವಿ, ಬಟ್ ಪೆನ್ನ ಕೇಳಿರಲಿಲ್ಲ ನಿಜವಾಗ್ಲೂ. ಈ ಥರದ್ದು ಒಂದು ಪೆನ್ ಇದೆ ಅಂತೇಳಿ, ಅಂದರೆ ಪೆನ್ಸಿಲಿಂದ ಬರೆದ್ರೆ ನಾವು ಎರೇಸ್ ಮಾಡ್ಬೋದು ಅಂತ ಗೊತ್ತಿತ್ತೆ ವಿನಃ ಈ ರೀತಿ ಪೆನ್ಗಳಿಂದನೂ ಕೂಡ ನಾವು ಅಕ್ಷರ ಬರೆದಿರೋದನ್ನ ಅಳಿಸ್ಬೋದು ಅಂತ ಗೊತ್ತಿರಲಿಲ್ಲ. ಆ ಥರದ್ದು ಇವಾಗ ಪ್ರೊವೈಡ್ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ, ನಾವು ಓದೋ ಕಾಲದಲ್ಲಿ ಯಾಕೆ ಈ ಥರದ್ದಿರಲಿಲ್ಲ ಅಂತ ಅನ್ನಿಸ್ಬಿಡ್ತು. ಯಾಕೆಂದರೆ ಎಕ್ಸಾಮ್ ಟೈಮಲ್ಲಿ ಏನಾದರೂ ತಪ್ಪು ಬರೀತು ಅಂತಂದರೆ ಅದನ್ನು ಎಂಜಿಲಿಂದ ಅಳಿಸೋದು ಅಥವಾ ರಬ್ಬರಿಂದ ಅಳಿಸಿ ಹಾಳೆಗಳೇ ಹಾಳಾಗ್ಬಿಡ್ತಾ ಇತ್ತು. ನೋಟ್ಬುಕ್ಕಲ್ಲಿ ಬರಿಬೇಕಾದ್ರೂ ಅಷ್ಟೇ, ಏನಾದರೂ ತಪ್ಪು ಬರೀತು ಅಂದರೆ ಅದನ್ನು ಡ್ಯಾಶ್ ಮಾಡಿ ಅದನ್ನೆಲ್ಲ ಹೊಡೆದಾಕಿ ಬರಿತಾ ಇದ್ವಿ ಪಕ್ಕದಲ್ಲಿ. ಪೇಜೇ ಒಂಥರ ಅಸಹ್ಯವಾಗಿ ಕಾಣಿಸ್ತಾ ಇತ್ತು. ಸೊ ಅಂಥದ್ರಲ್ಲಿ ಈ ಥರದೊಂದು ಪೆನ್ ಯಾಕೆ ಇರಲಿಲ್ಲ ಅಂತ ಅನ್ನಿಸ್ಬಿಡ್ತು ನನಗಂತ. ಯಾಕೆಂದರೆ ಇದರಲ್ಲಿ ಅಕ್ಷರ ಬರೆದು ಏನಾದರೂ ತಪ್ಪಾಯಿತು ಅಂತ ಹೇಳಿದ್ರೆ ಇದರಿಂದ ನಾವು ಬ್ಯಾಕ್ ಸೈಡ್ ಒಂದು ಎರೇಸರ್ ಥರ ಕೊಟ್ಟಿರ್ತಾರೆ, ಅದರಿಂದ ನಾವು ಆರಾಮ್ಸೆ ಎರೇಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ. ಮತ್ತು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಈ ಪೆನ್ನಿಂದ ಬರೆದಿರೋದು ಮಾತ್ರ ಎರೇಸ್ ಆಗುತ್ತೆ,
ನಾವು ಬೇರೆ ಪೆನ್ನಿಂದ ಬರೆದಿರೋದನ್ನ ಎರೇಸ್ ಮಾಡೋದಕ್ಕಾಗಲ್ಲ. ಸೊ ಇದನ್ನೇನಾದರೂ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮಸ್ಟ್ ವೇ ಪ್ರಾಡಕ್ಟು. ಏನಾದರೂ ಎಕ್ಸಾಮ್ ಬರೀತಿದ್ದೀರಾ ಅಂತ ಹೇಳಿದ್ರೆ ಈ ಪೆನ್ನಿಂದನೇ ಬರೀರಿ. ನೋಟ್ಸ್ ಬರೀತಿದ್ದೀರಾ ಅಂತ ಹೇಳಿದ್ರೆ ಈ ಪೆನ್ನಿಂದನೇ ಬರೀರಿ. ಏನಾದರೂ ತಪ್ಪಾಯಿತು ಅಂತ ಹೇಳಿದ್ರೆ ಈ ರೀತಿ ಎರೇಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ಈ ಆಪ್ಷನ್ ಅಂತ ಹೇಳಿದ್ರೆ. ನಾನಿಷ್ಟು ದಿನ ಪೆನ್ಸಿಲ್ಗೆ ಇರೋದು ಕೇಳಿದ್ದೆ, ಈ ಪೆನ್ಸಿಲಿಂದ ಬರೆದಿರೋ ಎರೇಸರ್ನ ಕೇಳಿದ್ದೆ. ಬಟ್ ಪೆನ್ನಿಂದನೂ ಕೂಡ ಎರೇಸ್ ಮಾಡ್ಬೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಶಾಕ್ ಆಯಿತು. ಇದನ್ನು ತರಿಸಿ ತುಂಬ ದಿನವೇ ಆಯಿತು. ನನ್ನ ಮಗಳು ಯೂಸ್ ಮಾಡ್ತಾ ಇರೋದೇ ಈ ಪೆನ್ನಿಂದ. ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಆಯಿತಾ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಬ್ರಷ್ ಹೋಲ್ಡರು ಮತ್ತು ಸೋಪ್ ಹೋಲ್ಡರು. ಇದು ತುಂಬಾ ಯೂಸ್, ಯಾರಾದರೂ ಔಟ್ಸೈಡ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದನ್ನು ಕ್ಯಾರಿ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸೋಪ್ ಹಾಕ್ಕೊಳ್ಳೋದಕ್ಕೆ ಮತ್ತು ಪೇಸ್ಟು ಬ್ರಷ್ ಎಲ್ಲ ಹಾಕೊಂಡು ಹೋಗ್ಬೋದು. ತುಂಬಾ ವರ್ತಿದೆ. ಏನಾದರೂ ಟೂರ್ ಪ್ಲ್ಯಾನ್ ಮಾಡ್ತು ಅಂತ ಹೇಳಿದ್ರೆ ಇದನ್ನು ಆರಾಮ್ಸೆ ಕ್ಯಾರಿ ಮಾಡ್ಬೋದು. ನಾವು ಒಂದು ಕವರ್ಗೆ ಹಾಕ್ಕೊಳ್ಳೋದ್ರ ಬದಲು, ಒಂದು ಡಬ್ಬಕ್ಕೆ ಹಾಕ್ಕೊಳ್ಳೋದ್ರ ಬದಲು ಈ ರೀತಿದೊಂದು ಹೋಲ್ಡರ್ಗಳನ್ನ ನಾವು ತೊಗೊಂಡೋಯ್ತು ಅಂತಂದರೆ ಒಂಥರ ಚೆನ್ನಾಗಿರುತ್ತೆ. ಮತ್ತು ಬಾಳಿಕೆನೂ ಕೂಡ ಬರುತ್ತೆ. ಸೋಪು ಎಲ್ಲ ನೀರಲ್ಲಿ ಉಂಟೋಗೋದಿಲ್ಲ. ಮತ್ತು ಕವರ್ಗೆ ಹಾಕ್ಕೊಂಡು ಮೆಸ್ಸಿಯಾಗಿ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಹೋಲ್ಡರ್ಗಳನ್ನ ತರಿಸ್ಕೊಂತು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮನೇಲೂ ಕೂಡ ಯೂಸ್ ಮಾಡ್ಕೋಬೋದು. ಇದು ಬಂದು ಪೇಸ್ಟ್ ಮತ್ತು ಬ್ರಷ್ನ ಹಾಕ್ಕೊಳ್ಳೋವಂಥದ್ದು. ಇದು ಅಷ್ಟೇ ತುಂಬಾ ವರ್ತಿದೆ. ಮನೆಯಲ್ಲಿ ಹಾಗೆ ನಾವು ಪೇಸ್ಟ್ ಬ್ರಷ್ನ ಇಡೋದಕ್ಕಿಂತ ಇದರೊಳಗಡೆ ಹಾಕಿ ಇಟ್ಕೊಂತು ಅಂದರೆ ಸೇಫ್ ಆಗಿರುತ್ತೆ. ಹಲ್ಲಿ ಮತ್ತು ಜಿರಳೆ ಏನೂ ಕೂಡ ಕಾಟ ಇರೋದಿಲ್ಲ. ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫಸ್ಟೇ ನಾನು ಹೇಳ್ಬಿಡ್ತೀನಿ, ಲಿಂಕ್ನ ಕೊಟ್ಟಿರ್ತೀನಿ ಆಯಿತಾ ಡಿಸ್ಕ್ರಿಪ್ಷನಲ್ಲಿ. ಇವಾಗಲೇ ಹೋಗಿ ಬುಕ್ ಮಾಡ್ಕೊಬಿಡಿ. ಇದು ಬಂದು ಟೇಪ್ ಕುಚ್ಚು. ನನಗಂತೂ ನನ್ನ ಮಗಳಿಗೆ ಕುಚ್ಚು ಹಾಕೋದೇ ಬರಲ್ಲ. ಅವಳು ಯಾವಾಗಲೂ ಅಂತಿರ್ತಾಳೆ, ಅಮ್ಮ ಕುಚ್ಚು ಥರ ಹಾಕೊಡು ಅಂತ. ಬಟ್ ನನಗೆ ಇಷ್ಟು ಚೆನ್ನಾಗಿ ಹಾಕೋಕ್ಕೆ ಬರ್ತಾ ಇರಲಿಲ್ಲ. ಬಟ್ ಇವಾಗ ಮೀಶೋದಲ್ಲಿ ಈ ಥರದ್ದು ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ಶಾಕ್ ಆಯಿತು. ನೋಡೋಣ ಅಂತೇಳಿ ತರಿಸಿದ್ವಿ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ಕುಚ್ಚು ಥರ ಕೂರುತ್ತೆ ಜಡೆ. ನಿಮಗೂ ಯಾರಿಗಾದ್ರೂ ಈ ರೀತಿ ಕುಚ್ಚು ಹಾಕೋಕ್ಕೆ ಬರಲ್ಲ ಅಂತ ಹೇಳಿದ್ರೆ, ಸಡನ್ ಆಗಿ ನಾವು ಟೇಪ್ ಕಟ್ಟೋದಕ್ಕಾಗಲ್ಲ ಅಂತ ಹೇಳಿದ್ರೆ ಈ ರೀತಿ ತರಿಸ್ಕೊಬಿಡಿ. ತುಂಬಾ ಯೂಸ್ ಆಗುತ್ತೆ. ಮಾಮ್ಸ್ಗಂತೂ ಇದು ಸಿಕ್ಕಾಬಿಟ್ಟೆ ವರ್ತಿದೆ. ಏನಿಲ್ಲ, ಜಸ್ಟ್ ಈ ರೀತಿ ಜಡೆ ಥರ ಹಿಡಿದ್ಬಿಟ್ಟು ಸ್ವಲ್ಪ ನಾವು ಈಗ ಹೆಂಗೆ ಟೇಪ್ ಕಟ್ತೀವಿ ಅದೇ ಥರ ಕಟ್ಬಿಟ್ಟು ಸ್ವಲ್ಪ ಶಾರ್ಟ್ ಆಗೇ ಇರುತ್ತೆ, ಅದನ್ನ ಕಟ್ಬಿಟ್ಟು ಇದನ್ನ ಹಾಕೋದಷ್ಟೇ. ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಆಯಿತಾ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಬಂದು ಶೂ. ಮಕ್ಕಳುಗಳಿಗೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ, LKG UKG ಮಕ್ಕಳಿಗೆ ವೆಡ್ನೆಸ್ಡೇ ಟೈಮು ಕಲರ್ ಬಟ್ಟೆನ ಹೇಳಿರ್ತಾರೆ. ಸೊ ಅದಕ್ಕೆ ಈ ಥರ ಶೂ ಹಾಕಿ ಕಳಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಕ್ವಾಲಿಟಿನೂ ಅಷ್ಟೇ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ, ವರ್ತಿದೆ ನಿಜವಾಗ್ಲೂ. ನನ್ನ ಪಾಪಗೆ ಅಂತ ತರಿಸಿದ್ದು. ಸ್ಲಿಪ್ಪರ್ ಹಾಕಿ ಕಳಿಸೋದಕ್ಕಿಂತ ಈ ರೀತಿ ಸ್ಟೈಲಿಶ್ ಆಗಿರುವಂಥದ್ದು ಶೂನ ತರಿಸ್ಕೊಬಿಡಿ. ತುಂಬಾ ರಿಚಾಗಿ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಹೇಳ್ತಿದ್ದೀನಿ. ಸೊ ನಿಮಗೂ ಬೇಕು ಅಂದರೆ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿಕೊಂಡು ನೀವು ಕೂಡ ಬೈ ಮಾಡ್ಕೊಳ್ಳಿ. ಸೊ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೇ ಥರ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ಸಪೋರ್ಟ್ ಕೊಡಿ. ನಾನು ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ರಿವ್ಯೂ ತೋರಿಸ್ತಾ ಇರ್ತೀನಿ. ಇನ್ನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.